ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ಬಾದಾಮಿ ಸಿಪಿಐ ಕರಿಯಪ್ಪ ಬನ್ನಿ ಅವರ ನೇತೃತ್ವದಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ಜುಲೈ 27 ಶನಿವಾರರಂದು ಬಾಗಲಕೋಟ್ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದಲ್ಲಿ ಸಿಪಿಐ ಕರಿಯಪ್ಪ ಬನ್ನಿ ಅವರ ನೇತೃತ್ವದಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ ದಲಿತ ಮುಖಂಡರು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರು. ಪೊಲೀಸ್ ಇಲಾಖೆ ಪ್ರತಿ ಹಳ್ಳಿಗೂ ಕಾನೂನು ರೀತಿ ಕರ್ತವ್ಯ ನಿರ್ವಹಿಸಬೇಕು. ದಲಿತರಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲರಾದರೆ ಅಧಿಕಾರಿಗಳ ಮೇಲೆ ಹೇಗೆ ಕ್ರಮ ತಗೋಬೇಕು. ಕೆಲವು ಅಧಿಕಾರಿ ದೂರವಾಣಿ ಮೂಲಕ ಕರೆಗೆ ಸರಿಯಾದ ಸ್ಪಂದನೆ ನೀಡುವುದಿಲ್ಲ. ದಲಿತರಿಗೆ ಎಲ್ಲಾ ಬ್ಯಾಂಕ್ಗಳಲ್ಲಿ ಸಬ್ಸಿಡಿ ಲೋನ್ಗಳನ್ನ ನೀಡಲು ತಾವು ತಿಳಿಸಬೇಕು. ನೊಂದವರಿಗೆ ನ್ಯಾಯ ಕೊಡಿಸಿ ಕೌಂಟರ್ ಕೇಸ್ ತಡೆಗೆ ತಾವು ಮುಂದಾಗಬೇಕು. ದಲಿತರು ಹಾಳಾಗುವುದು ಮದ್ಯ ಸೇವನೆ ಒಳಗಾಗಿ. ಬಾದಾಮಿ ಸುತ್ತಮುತ್ತಲಿನ ಬಾರ್ ಅಂಗಡಿಗಳು ಬೆಳಗ್ಗೆ 5 ರಿಂದ 6 ಗಂಟೆಗೆ ಓಪನ್ ಆಗುತ್ತವೆ. ಅದಕ್ಕೆ ಕ್ರಮ ತೆಗೆದುಕೊಳ್ಳಬೇಕು. ಪೊಲೀಸ್ ಇಲಾಖೆ ಬೀಟ್ ವ್ಯವಸ್ಥೆ ಪ್ರತಿ ಹಳ್ಳಿ ಹಾಗೂ ವಾರ್ಡ್ಗಳಲ್ಲಿ ಭೇಟಿ ನೀಡಬೇಕೆಂದು ಹೇಳಿದರು. ನಂತರ ಅಧಿಕಾರಿಗಳು ಮಾತನಾಡುತ್ತಾ ತಮ್ಮ ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತರಲು ಮುಂದಾಗಿ ನಾವು ಅದಕ್ಕೆ ಕಾನೂನು ಕ್ರಮ ಕೈಗೊಂಡು ಮುಂದಿನ ಕಾರ್ಯವೈಖರಿಗಳ ಬಗ್ಗೆ ತಿಳಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಬಾದಾಮಿ ಪಿಎಸ್ಐ ವಿಠಲ್ ನಾಯ್ಕ್, ಕೇರೂರ್ ಪಿಎಸ್ಐ ಆರ್ವೈ, ಬಿಳಗಿ ಬಾದಾಮಿ ಕ್ರೈಮ್ ಪಿಎಸ್ಐ ವಿಜಯ್ ರಾಠೋಡ್ ಹಾಗೂ ಬಾದಾಮಿ ಸುತ್ತಮುತ್ತ ಹಳ್ಳಿಯ ಹಿರಿಯರು, ದಲಿತ ಪರ ಸಂಘಟಿತರು, ಮುಖಂಡರು, ಸದಸ್ಯರು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ವೀರೇಶ್ ವಸ್ತ್ರದ್. ಗ್ರಾಮಕ್ಕೆ ಬಯಸಕ್ತಾರೆ ಸರ್. ಎಲ್ಲ ಕಡೆ ನಾವು ಅರ್ಜಿನೂ ಹಾಕಿವಿ ಸರ್. ಮತ್ತು ಅವಾಗ ಅದು ಜನರಾಗಂತೂ 8ಕ್ಕೆ ಓಪನ್ ಮಾಡ್ಯಾರ, ರಾತ್ರಿ 12ಕ್ಕೆ ನಾಲ್ಕು ಸರಿ 2 ಬರೀ ಫೋನ್ ಇನ್ನೊಂದು ಲಾಸ್ಟ್ ರೂಮ್ ಬರಲ ಬಿಟ್ಟಿರ್ತಾರೆ. ಮುಂದಿನ ಬಾರಿ ಮೊದಲೇನಾಗೈತಿ ನಾನು ಬಂದು ಅಬ್ಸರ್ವ್ ಮಾಡ್ತಾರೆ. ಯಾರಿಗೆ ಸಮಸ್ಯೆ ಐತೆ ಅವರಷ್ಟ ಬಂದು ಸಿಗೋದೆ. ಅದರಿಂದ 4 ಮಂದಿ ಬಂದಲ್ಲ ಅವರು ನೀವು ನಿಮ್ಮ ಆಗಿದ್ದ ನಾವು 10 ಬ್ಯಾರಿಂಗ್ ಹಾಕಿರ್ತಾರೆ. ಹಿಂಗಾಗಿ ಮನುಷ್ಯ ಯಾರಿಗೆ ಸಮಸ್ಯೆ ಆಗೈತಿ ಅವ್ರಷ್ಟ ಬಂದು ಸಮಸ್ಯೆ ಏನಂದ್ರೆ ಅದು ಭಾಳ ಜಲ್ದಿ ಬೇಗ ಕ್ಲಿಯರ್ ಆಗ್ತದೆ. ಅದೊಂದು ಈಗ ಅದ ಈಗ ಅಲ್ಲಲ್ಲ ಅವ್ರು ಅಷ್ಟ ಬಂದ್ರೆ ಕ್ಲಿಯರ್ ಆಗ್ತದ್ರಿ. ನಾವೇನು 4 ಮಂದಿ ಮತ್ತೊಬ್ರು 4 ಮಂದಿ ಹೋಗ್ತೇವಲ್ಲ, ಅದು ಹಂಗೆ ಅನ್ನತ್ತೆ. ಅದನ್ನ ನೋಡಿ ಮತ್ತೊಬ್ಬರು ನೋಡ್ತಾನೆ ಅವರು ಇಂಥ 4 ಮಂದಿ ಕರ್ಕೊಂಡಿಲ್ಲ, ನೀವೊಂದು ಕರ್ಕೊಂಡು ಹೋಗಿ ನೀವೊಂದು ಮಾಡಿಬಿಡು ಅಂತ. ಇದೆಲ್ಲ ನಮ್ಮ ಪ್ರಾಕ್ಟಿಕಲ್ ನಾನು ನೋಡ್ತಾ ಇರೋದ್ರಿ, ಕಣ್ಣು ಮುಂದೆ ಆಗ್ತಾ ಇರೋದು. ಸದ್ಯ ಈಗ 4 ಮಂದಿ ನೋಡ್ತಾ ಇರೋಲ್ಲ ಹಿಂಗೆ ಆಗ್ತದೆ. ಅದಕ್ಕಾಗಿ ನಾವು ಏನು ಹೇಳೋದಂದ್ರೆ ಹಿಂದೂಗಳು ಯಾವ ರೀತಿ ನಾವು ಮನುಷ್ಯನ ಯಾವ ರೀತಿ ತೋರ್ತೇವಲ್ಲ ಆ ರೀತಿ ನೋಡ್ಬೇಕು. ದಯವಿಟ್ಟು ಅದೊಂದು ನಮ್ಮ ಕಂಟ್ರೋಲ್ ಮಾಡಿಕೊಂಡ್ರೆ ಮಾತು ಎಲ್ಲ ಕಡೆ ಸರ್ ಎಲ್ಲ ಕಡೆ ಇದು ಮಾಹಿತಿ ಹೈದೀನ್ ಕೇಸ್ ಹಾಕ್ತಾ ಇದ್ದಾರೆ ಎಲ್ಲರೂ ಕಂಪಲ್ಸರಿ. ಅವ್ನು ತೆಗೆಸಾಕು ಅವ್ರಿಗೆ ಅವಕಾಶ ಕೊಡಾಕತ್ತೀವಿ. ಈಗ ಇಡೀ ರಾಜ್ಯ ತುಂಬ ಯಾಕೆ ಆಕ್ಸಿಡೆಂಟ್ ಆಗಿದಾವೆ ಅಂಥೇಳಿ ಎಲ್ಲ ಓವರಾಲ್ ನಮ್ಮ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನೇನು ಕಾರಣ ಆಗಿದಾವೆ ಅಂತೇಳಿ. ಒಂದು ಕುಡಿದು ಹೊಡೋದು, ಒಂದು ಹೈ ಬೀಮ್ದಿಂದ, ಒಂದು ದೊಡ್ಡ ಲೈಟ್ ಇರ್ತದೆ ಕಣ್ಣು ಕಾಣೋದಿಲ್ಲ ಅದರಿಂದ ಸಾಯೋ ಅಂದ್ರೆ ಒಂದು ಫಸ್ಟಿಗೆ ಹೆಲ್ಮೆಟ್ ಇಟ್ಟವರು, 2ನೇದು ಕುಡಿದು, 3ನೇದು ಇದು ಹೈ ಗೊತ್ತಾಗಿರಲ್ಲ ಅಂತ ಇಂಪಾರ್ಟೆಂಟ್. ಆಯ್ತಾ? ಇವು 3 ಜೊತೆ 3 ಹಾಕಾಕತ್ತೆ.
ಏನು ತಿಂಗಳು ಅವನು ರಿಲೀಸ್ ಆಗಿ ಹೋಗ್ಬಿಟ್ಟಿರ್ತಾನ. ಈಗ 7 ರೂಪಾಯಿ ಇಲ್ಲ, ಅದು ಊಟಕ್ಕೆಲ್ಲ ನೋಡಿ ಅದೇನು ಕ್ಲೋಸ್ ಅಲ್ಲ, ಅದು ತಾತ್ಕಾಲಿಕ ಸ್ಥಗಿತಗೊಳಿಸೋದು ಅಷ್ಟೇ. ಅದು ಇನ್ನೂ 10 ವರ್ಷ ಬಿಟ್ಟು ಅಂದ್ರೆ ಓಪನ್ ಮಾಡ್ಬೋದು. ಏನು ಸಿ ಅಂತೇಳಿ ಆಗ್ತದೆ, ತಾತ್ಕಾಲಿಕವಾಗಿ ಕ್ಲೋಸ್ ಅಷ್ಟೇ. ಇದು ಯಾವ ಹೇಳ್ತಾರೆ, ನಾವು ಓಪನ್ ಮಾಡ್ಬೋದು.